ಮೈನಾ ಮೈನಾ ಹೆಂಗಿದ್ಯಮ್ಮ? ಚೆನ್ನಾಗಿವ್ನಿ. ಧ್ರುವ ಹೆಂಗವನೆ? ಅವರು ಚೆನ್ನಾಗವ್ರೆ. ಹೆಂಗೋ ಸದ್ಯ ಚೆನ್ನಾಗಿದ್ರೆ ಸಾಕು ನನ್ಗೆ. ಅದ್ ಸರಿ, ಏನಿಲ್ಲಿ? ಇಲ್ಲೇ ಹೊಸಿ ಕೆಲ್ಸ ಇತ್ತು. ಸರಿ, ನಾನ್ ಕರ್ಕೊಂಡಿದ್ದೀನಿ ಬಾ. ಅಯ್ಯೋ, ಈಗೇನ್ ಮಾಡೋದು? ಹೋಗ್ಲಾ ಬಿಡುವ ಗೊತ್ತಾಗ್ತಿಲ್ವೇ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಬಾ. ಪರವಾಗಿಲ್ಲ ಅಣ್ಣ, ನಾನು ನಡ್ಕೊಂಡು ಹೋಗ್ತೀನಿ. ಏನಮ್ಮ, ಒಬ್ಳೆ ಇಲ್ಲಿಂದ ಹೆಂಗ್ ನಡ್ಕೊಂಡು ಹೋಗ್ತೀಯ ಹೇಳು? ಇನ್ನು ಎಷ್ಟು ದೂರ ಹೋಗ್ಬೇಕೋ ಏನೋ. ಬಾ, ನಾನು ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಬಾ. ನೀನ್ ಬಾಮ, ನೀನು ಬಾರವಾ, ಬಾ. ಅಲ್ಲಮ್ಮ ಮೈನಾ, ನೀನು ಧ್ರುವ ಒಂದಾಗ್ದಿರೋ ಟೈಮಲ್ಲಿ ಒಬ್ಬೊಬ್ಳೆ ಓಡಾಡಿದ್ರೇನೋ ಸರಿ ಅನ್ಸ್ತದೆ. ಹಂಗಂತ ಈಗ್ಲೂ ಒಬ್ಬೊಬ್ಳೆ ಓಡಾಡ್ತಿದ್ಯಾ? ಅದು ನಡ್ಕೊಂಡು. ಯಾಕಮ್ಮ, ಧ್ರುವ ಬರಲ್ಲ ಅಂತ ಹೇಳದ್ನ? ಇಲ್ಲ ಅಣ್ಣ, ನಮ್ಗಿನ್ನು ಮದುವೆ ಆಗಿಲ್ಲ. ಅದ್ ಗೊತ್ತು ಬಿಡು. ಗೊತ್ತಾ? ಮದ್ವೆ ಆಗಿದ್ರೆ ನಾ ಕರಿತಿರ್ಲಿಲ್ವ ಹೇಳು ನೀನು? ಏನಮ್ಮ, ನಿಜ ತಾನೇ? ಅದ್ ಸರಿ, ಎಲ್ಗೋಯ್ತಾ ಇದ್ಯಾ? ಆಸ್ಪತ್ರೆಗೆ. ಆಸ್ಪತ್ರೆಗ? ಯಾಕವ? ಹುಷಾರಿಲ್ಲ, ಅದಕ್ಕೆ ಹೋಗ್ತೀವ್ನಿ. ಯಾವ ಆಸ್ಪತ್ರೆ? ಒಂಚೂರು ದೂರದಲ್ಲೈತೆ ಅಣ್ಣ. ಅಲ್ಲಮ್ಮ, ಅಷ್ಟು ದೂರ ಯಾಕೆ ಹೋಗ್ತೀಯಾ? ಇಲ್ಲೇ ಪಕ್ಕದಲ್ಲೇ ಒಳ್ಳೆ ಡಾಕ್ಟರ್ ಅವ್ರೆ, ಅಲ್ಲೇ ತೋರ್ಸು. ಅವ್ರ ಕೈ ಗುಣ ತುಂಬಾ ಚೆನ್ನಾಗದೆ, ಬೇಗ ಗುಣ ಐತ್ಯಾ? ಇಲ್ಲ ಅಣ್ಣ, ಮುಂಚೆಯಿಂದಲೂ ಅಲ್ಲೇ ಹೋಗಿ ಬರ್ತಿದ್ದೆ, ಅಲ್ಲಿಗೆ ಹೋಗಿ ಬರ್ತೀನಿ. ಸರಿನವ, ಆಯ್ತು. ಎಲ್ಲೋ ಒಂದ್ ಕಡೆ ತೋರ್ಸು, ಒಟ್ನಲ್ಲಿ ಗುಣ ಆದ್ರೆ ಸಾಕಲ್ವೇ? ಇದೇನಮ್ಮ ಹಾಸ್ಪಿಟ್ಲು? ಚೆನ್ನಾಗಿ ನೋಡ್ತಾರ ಇಲ್ಲಿ? ಅಣ್ಣ, ಚೆನ್ನಾಗಿ ನೋಡ್ತಾರೆ. ಎಷ್ಟಾಯ್ತು ಅಂತ ಹೇಳಿ? ದುಡ್ಡೆಲ್ಲ ಏನ್ ಬೇಡಮ್ಮ. ಏನ್ ದುಡ್ಗೋಸ್ಕರ ಕರ್ಕೊಂಬಂದೆ ನಿನ್ನ ಇಲ್ಲಿಗೆ? ಆ ದುಡ್ಡನ್ನ ನೀನೇ ಇಟ್ಕೋ, ಹಾಸ್ಪಿಟ್ಲ್ ಖರ್ಚು ಬೇಕಾಯ್ತದೆ. ಅದೆಲ್ಲ ಪರವಾಗಿಲ್ಲ ಅಣ್ಣ, ನಾನು ಹೆಂಗೋ ನೋಡ್ಕೋತೀನಿ. ಎಷ್ಟಾಯ್ತು? ಬೇಡ ಅನ್ನಲ್ಲ, ಇಟ್ಕ ನೀನೆ. ಏನಾದ್ರೂ ಬೇಕಂದ್ರೆ ಫೋನ್ ಮಾಡು, ನಾನು ಇಲ್ಲೇ ಅಕ್ಕಪಕ್ಕದಲ್ಲಿ ಇರ್ತೀನಿ, ಸರಿನಾ? ಮೈನಾ ಅವ್ರು ಬಂದ್ರ? ಸಮಾಧಾನ ಧ್ರುವ, ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಕೇಳ್ತಿದ್ಯಾ? ಅಣ್ಣ, ಮೈನಾ ಅವ್ರು ಬಂದ್ರ ಹೇಳಿ. ಧ್ರುವ, ನೀನೇ ಮೊದ್ಲು ಬಂದಿರೋದು, ಯಾರು ಇನ್ನೂ ಬಂದಿಲ್ಲ. ನಿಜವಾಗ್ಲೂ ಯಾರು ಬಂದಿಲ್ವಾ? ನಿಜವಾಗ್ಲೂ ಧ್ರುವ, ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಅಟೆಂಡೆನ್ಸ್ ಬುಕ್ ನೋಡು, ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲ ಚೇಚೆ, ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಅಲ್ಲ, ಏನೋ ಟೆನ್ಷನ್ ಅಷ್ಟೇ ಅಣ್ಣ. ಎಲ್ಲಿ ಹೋದ್ರು? ಸೆಕ್ಯೂರಿಟಿ ಹೇಳ್ದಾಗೆ ಇನ್ನೂ ಯಾರೂ ಬಂದಿಲ್ಲ. ಎಲ್ಲಿ ಹೋದ್ರು? ಮತ್ತೆ ಮೈನಾ ಅವರು ಹೇಳ್ದೆ ಕೇಳ್ದೆ ಎಲ್ಲ ಹೋಗಿರ್ಬೋದು. ಯಾಕೆ ಹೀಗೆ ಮಾಡ್ತಿದ್ದಾರೆ? ಧ್ರುವ ಸಿಗ್ಲಿ? ಹೌದು. ಹೇ ಧ್ರುವ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀನೇನ್ ಇವತ್ತು ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ನಾನ್ ಬೇಗ ಬರೋದು ಹಾಗಿರ್ಲಿ, ಮೈನಾ ಅವ್ರೇನಾದ್ರು ನಿಮ್ ಜೊತೆ ಬಂದ್ರ? ಇದಪ್ಪ ನೋಡೋ ವಿಷಯ ಅಂದ್ರೆ, ಅವಳು ನಿನ್ನನ್ ಬಿಟ್ಟು ನಮ್ ಜೊತೆ ಬರ್ತಾಳಾ? ಇಲ್ವೋ, ನನ್ ಜೊತೆ ಬರ್ಲಿಲ್ಲ. ಧ್ರುವ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಬರ್ತಾಳೆ ಬಿಡು. ಅದ್ ಸರಿ, ಮೈನಾಗೆ ಡಾಕ್ಟರ್ ಏನಂದ್ರಂತೆ? ಅದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ಏನೋ ಟೆನ್ಷನ್ ಇಂದ ಅಂತ ಹೇಳಿದ್ರು. ಧ್ರುವ, ಆ ಹುಡುಗಿಗೆ ಮೊದ್ಲೇ ಹುಷಾರಿಲ್ಲ, ನೀನ್ ಪಿಕ್ ಮಾಡ್ಕೊಂಡ್ ಬರೋದಲ್ವಾ ಧ್ರುವ? ಸರಳಕ್ಕ ನಾನ್ ಪಿಕ್ ಮಾಡ್ಕೊಳ್ಳೋದಕ್ ಹೋಗಿದ್ದೆ, ಆದ್ರೆ ಅಷ್ಟರಲ್ಲಿ ಅವಳು ಹೊರಟ್ಬಿಟ್ಟಿದ್ಲು. ಎಲ್ಲಿ ಹೋದ್ಲು ಅಂತ ಹುಡ್ಕಾಡ್ತಿದ್ದೀನಿ. ಹಾಸ್ಟೆಲ್ ಬೇರೆ ಆ ವಾಚ್ಮ್ಯಾನು ಅವಳು ತುಂಬಾ ಟೆನ್ಷನ್ ಅಲ್ಲಿ ಇದ್ಲು ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಸರಳಕ್ಕ. ಜಯಂತಿ. ಧ್ರುವ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ನೀನೇನೋ ಬೈಕಲ್ಲಿ ಬಂದ್ಬಿಡ್ತ್ಯಾ, ಅವಳು ಬಸ್ಸಲ್ಲಿ ಬರ್ತಾ ಇರ್ಬೋದು. ಬೆಂಗಳೂರು ಟ್ರಾಫಿಕ್ ನಿನ್ಗೆ ಗೊತ್ತು ತಾನೆ? ಇದ್ರೂ ಇರಬಹುದು,
ಸರಳಕ್ಕ ಹಾ. ನೀವು ಬಸ್ಸಲ್ಲಿ ತಾನೇ ಬರೋದು? ಹೌದು. ನಿಮ್ ಬಸ್ಸಲ್ಲಿ ಏನಾದ್ರೂ? ಇಲ್ಲ ಧ್ರುವ ಬರ್ಲಿಲ್ಲ, ಬೇರೆ ಬಸ್ಸಲ್ಲಿ ಬರ್ತಾಳೆ ಬಿಡು. ಧ್ರುವ, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಇನ್ನೂ ಟೈಮ್ ಇದೆಯಲ್ಲ, ಬರ್ತಾಳ್ ಬಿಡು. ಇಲ್ಲ ಕಣ, ನಾನು ಅವ್ರನ್ನ ಹುಡುಕ್ಲೇಬೇಕು. ಏಯ್, ಒಂದ್ ನಿಮಿಷ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇವತ್ತು ಕೆಲ್ಸಕ್ಕೆ ಬರ್ತಿಲ್ಲ ಸರ್. ಕೆಲ್ಸಕ್ಕೆ ಬರ್ತಿಲ್ವಾ? ಇಲ್ಲ. ಅದ್ಯಾರೋ ಗಡತ್ತಾಗಿ ತಿನ್ಬಿಟ್ಟು ನನ್ಗೆ ಊಟ ಬೇಡ ಅನ್ನಂತೆ. ಹಾಗಾಯ್ತು ನಿನ್ ಕತೆ. ಕೆಲ್ಸದವರೆಗೂ ಬಂದು ಕೆಲ್ಸಕ್ಕೆ ಬರಲ್ಲ ಅನ್ನಂತೆ. ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ಯಾ? ಹೌದು ಸರ್, ಕೆಲಸ ರಜಾ ಹಾಕ್ಬೇಕು ಅಂತಾನೆ ಬಂದಿದ್ದೆ ಸರ್. ಏನಪ್ಪಾ ಅಂತ ಅರ್ಜೆಂಟ್ ಕೆಲಸ ನಿನ್ಗೆ? ಅದು ನನ್ನ ಪರ್ಸನಲ್ ಸರ್, ನಿಮ್ಗೆ ಹೇಳ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಹಾಗಾದ್ರೆ ನಾನ್ ನಿನ್ಗೆ ಇವತ್ತು ರಜಾ ಕೊಡಲ್ಲ. ತುಂಬಾ ಮುಖ್ಯವಾದ ಕೆಲಸ ಇದೆ, ಹೋಗ್ ಕೆಲಸ ನೋಡು. ಸಾರಿ ಸರ್, ನನಗೆ ಅದಕ್ಕಿಂತನೂ ಮುಖ್ಯವಾಗಿರೋ ಕೆಲಸಗಳಿದೆ, ನಾನು ಹೊರಡ್ತೀನಿ. ಏಯ್ ಧ್ರುವ, ಧ್ರುವ, ಮೈನಾ, ನೀನು ಗರ್ಭಿಣಿಯಾಗಿದೆಯಾ? ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಪಾಪ ಹೇಗಾಗ್ಬೇಡ ಅವ್ರಿಗೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ. ನಿನಗೆ ನಾವ್ ಹೇಳೋದ್ ಸುಳ್ಳು ಅನ್ಸಿದ್ರೆ ನೀನ್ ಬೇರೆ ಯಾವ ಡಾಕ್ಟರ್ ಹತ್ರ ಬೇಕಾದ್ರೂ ಹೋಗಿ ತೋರ್ಸ್ಕೊ, ಅವರು ಇದನ್ನೇ ಹೇಳ್ತಾರೆ. ವಿಧಿಯ ನಾಟಕ, ವಿಧಿಯ ನಾಟಕ. ಮೈನಾ, ನಾನು ಡಾಕ್ಟರ್ ಆಗಿ ಮಾತಾಡ್ತಿಲ್ಲಮ್ಮ, ನೀನ್ ತಾಯಿ ಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ನಾನ್ ನಿಜ ಹೇಳ್ತಾ ಇದ್ದೀನಿ, ನೀನ್ ಗರ್ಭಿಣಿ, ಅದೇ ಸತ್ಯ. ರಿಪೋರ್ಟ್ ಚೇಂಜ್ ಆಗಿ ಬೇರೆಯವ್ರ ರಿಪೋರ್ಟ್ ಇನ್ನೊಬ್ರಿಗೆ ಹೋಗಿ ಅವ್ರ ಕಾಯಿಲೆ ಇವ್ರಿಗೆ ಬಂತು ಅಂತ ಹೇಳಿ ದೊಡ್ಡ ಅವಾಂತರ ಆಗೋಗ್ಬಿಟ್ಟಿತ್ತು. ಸೆಕೆಂಡ್ ಒಪಿನಿಯನ್ ತಗೊಂಡಾಗ ಗೊತ್ತಾಯ್ತು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ.